ಆಗ್ಯದ, ಸೋರಿಕೆ ಆಗ್ಯದ ಅದು. ಹೀಗಾಗಿ ಇವತ್ತೇನಾಗ್ಯದಪ್ಪ ಅಂದರೆ ಸಹಜವಾಗಿ ಮತ್ತು ಸಿದ್ದರಾಮಯ್ಯರು ಮಾಡಿದ್ದು ಏನಪ್ಪ ಅಂತಂದರೆ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ ಅನ್ನೋದು ಗುರುತಿಸೋ ಕೆಲಸ, ಎಷ್ಟು ಕಲ್ತಿದ್ದಾರೆ, ಏನು ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು ಇವೆಲ್ಲ ತಿಳ್ಕೊಳ್ಳೋಂಥ ಒಂದು ಪ್ರಯತ್ನ ಮಾಡಿದ್ದು. ಅದು ಸುಪ್ರೀಂ ಕೋರ್ಟ್ಗಳು ಮೇಲಿನ ಮೇಲೆ ಈ ಒಂದು ಸಜೆಷನ್ ಕೊಟ್ಟಾಗ OBC ಸಲುವಾಗಿ ಎಷ್ಟು ಜನ ಇದ್ದೀರಿ ಪರ್ಫೆಕ್ಟಾಗಿ ಹೇಳಿದಾಗ ಸಹಜವಾಗಿ ಅದನ್ನು ತೆಗೆದುಕೊಂಡು ಏನಪ್ಪ ಅಂತಂದ್ರೆ ಸರ್ವೆ ಮಾಡಿಸಿದ್ದೆ. ಅದು ಇದನ್ನು ವಿರೋಧ ಆಗ್ಯದ ಇದಕ್ಕಾಗಿ ಲಿಂಗಾಯತ್ ಮತ್ತು ಈ ಒಂದು ಒಕ್ಕಲಿಗರಿಂದಾಗಿ. ಅದಕ್ಕಾಗಿ ಇದನ್ನು ಇವತ್ತು ಸುಲಭವಾಗಿ ಬಿಡೋದು ಕಾರಣ ಅಂದ್ರೆ ಆ ಒಕ್ಕಲಿಗರದ ಒಪ್ಪಿಗೆ ಕೊಟ್ಟ ಮೀಸಲಾತಿ ಬಗ್ಗೆ ಒಪ್ಪಿಗೆ ಕೊಟ್ಟ ಒಂದು ವೇಳೆ ಈಗ ಹೋಗೋ ಸಂದರ್ಭ ಕೊಟ್ಟು ಹೋಗಿದ್ದರಿಂದ ನಾಳೆ ಮುಂಬರುವಲ್ಲಿ DK ಶಿವಕುಮಾರ್ ಅವರ ಒಂದು ವೇಳೆ ಗದ್ದಿಗೆ ಏರಿದರೆ ಇನ್ನೂ ಅದಾವೆ, ಯಾಕೆ ಇನ್ನೂ ಮುಗಿದಿಲ್ಲ. ಯಾಕಂದ್ರೆ ಎಲ್ಲಿವರೆಗೆ CLP ಮೀಟಿಂಗ್ ಆಗುವುದಿಲ್ಲ, ಶಾಸಕಾಂಗ ಸಭೆ ಮೀಟಿಂಗ್ ಆಗುವುದಿಲ್ಲ. ಅದು ಹೆಂಗೋ ಸಹಿ ಮಾಡೋದಾಗಲಿ ಅಥವಾ ತೋರಿಸೋದ್ರಾಗಲಿ ಅದ್ರಲ್ಲಿ ತೋರಿಸೋದಿಲ್ಲವೋ ಅಲ್ಲಿವರೆಗೆ ಇನ್ನೂ DK ಅವ್ರಿಗೆ ಗ್ಯಾರಂಟಿ ಅಲ್ಲ. ಆದರೆ ಮುಂಬರುವ ದಿನಗಳಲ್ಲೇ ನಿಶ್ಚಿತವಾಗಿಯೂ ಈ ಮೀಸಲಾತಿ ಒಪ್ಪಿದ್ದು ಅದು ಏನಪ್ಪ ಅಂದರೆ ಕಂಟಕಂತಲ್ಲ, ಅನಿವಾರ್ಯತೆ ಕಾಲದ್ದು ನಾವು ಹೇಳ್ಬೇಕಾಗಿದೆ. ಇವತ್ತು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅವರ ಅಧಿಕಾರ ಕಂಟಕಾಗಿರ್ಬೋದು, ಬಟ್ ಜನರಿಗೆ ಆ್ಯಕ್ಚುಲಿ ಒಂದು OBC ಜನಕ್ಕೆ ಮತ್ತು ದಲಿತ ಮೇಲ್ಮೇಲೆ ಸರ್ವೆ ಆಗ್ತಾ ಇರ್ತದೆ. ಅದೇ ಕಾರಣ ಆದಿವಾಸಿಗಳ ಸರ್ವೆ ಆಗ್ಯದ. ಆದರೆ ದಲಿತರಕ್ಕಿಂತ ಹೆಚ್ಚಾಗಿ OBC ಜನರ ಇಲ್ಲಿವರೆಗೆ ಸರ್ವೆ ಆಗಿರಲಿಲ್ಲ. ಅದು ಇವತ್ತು ಸರ್ವೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ ಅವ್ರಿಗೂ ಸಿಗಬೇಕಲ್ಲ ಒಂದು ಪಾಲು ಅಧಿಕಾರದಲ್ಲಿ ಅನ್ನುವಂಥ ಮಾತು ಎಲ್ಲ ದಿಶೆಯಲ್ಲಿ ಮಾಡಿದಂಥದ್ದು. ಇದಕ್ಕಾಗಿ ಇವತ್ತು ಹೇಳಿ ನಿಮಗೆ ಮೊಸರಲ್ಲಿ ಕಲ್ಲು ಹುಡುಕೋದು ಕೆಲಸ ನಮ್ಮ ಕೆಲವೊಂದು ತಜ್ಞರು ಮಾಡ್ತಾಯಿದ್ದಾರೆ. ಇದು DK ಅವರ ಹಾದಿಯಲ್ಲಿ ಮುಳ್ಳು ಇಟ್ಟಿದ್ದಾರೆ. ಮುಳ್ಳಲ್ಲ ಅದ್ರ ಒಪ್ಪುಕೊಳ್ಳುವಂಥದ್ದು ವಾಸ್ತವ. ಇವತ್ತು ಏನದು ಈ ದೇಶ ಸ್ಥಿತಿ, ಈ ರಾಜಸ್ಥಿತಿಯಿಂದ ನಿಜವಾಗಿಯೂ ಲಿಂಗಾಯತರು ಮತ್ತು ಒಕ್ಕಲಿಗರು ಅಂದುಕೊಂಡಷ್ಟು ಪ್ರಮಾಣದಲ್ಲಿದ್ದಾರೆ. ಯಾಕಂದರೆ ಯಾವ ಜನರಿಗೆ ಎಷ್ಟು ಅದನ್ನು ಆ ಪ್ರಮಾಣದಲ್ಲಿ ಮೀಸಲಾತಿ ನಾವು ಘೋಷಣೆ ಅದನ್ನು ಮುಂದುವರ್ಸ್ಕೊಂಡು ಬಂದಿದ್ವಿ. ಅವ್ರಿಗೆ ಪ್ರಮಾಣ ಕೊಟ್ಟರೆ ಮುಗಿದೋಗಿಬಿಡ್ತಲ್ಲ. ಇನ್ನು ಅಧಿಕಾರ ಹಿಡಿದಂತೆ ಗೊತ್ತದು. ಇವತ್ತು ಅಧಿಕಾರ ಅಂತ ಇವತ್ತು ನಮ್ಮ ಬಡತನ ಇರೋದರಿಂದ ನಮ್ಮಲ್ಲೇ ವಿಶೇಷ ಬಡತನಕ್ಕೆ ಅದೇ ಸಂಖ್ಯೆ ಹೆಚ್ಚಿರೋದ್ರಿಂದಾಗಿ 90% ಜನ ದುಡಿಯುವ ವರ್ಗದವರು ಇರೋದರಿಂದ, ರೈತರು ಇರೋದರಿಂದ, ಕೂಲಿ